ಮೋದಿ ಅವರು ಈ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಒಂದು ಆಯಿಲ್ ಪ್ರಾಡಕ್ಟ್ಸ್. ಅದ್ ನಾವು ಏನು ಮಾಡಕ್ಕಾಗಲ್ಲ. 85% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ ನಾವು ತೈಲಗಳನ್ನ ನಾವು ಖರೀದಿ ಮಾಡ್ಲೇಬೇಕು. ಅದಕ್ಕೆ ಸುಮಾರು $120 ಬಿಲಿಯನ್ ವರೆಗೂ ವರ್ಷಕ್ಕೆ ನಮಗೆ ಖರ್ಚಾಗ್ತಾ ಇದೆ. ಹಾಗೆ ಗೋಲ್ಡ್ ಇಂಪೋರ್ಟ್ ನಮಗೆ $72 ಬಿಲಿಯನ್ ಇದೆ. ಹೆಚ್ಚು ಕಡಿಮೆ 7 ಲಕ್ಷ ಕೋಟಿ ರೂಪಾಯಿದು ಗೋಲ್ಡ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಇವತ್ತು ನಮ್ಮ ಹತ್ರ ವಿದೇಶಿ ವಿನಿಮಯ ನಮ್ಮದು ಏನಿತ್ತು $720 ಬಿಲಿಯನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಈ ಯುದ್ಧದ ನಂತರ. ಹಾಗಾಗಿ ನಾವು 1 ವರ್ಷಗಳ ಕಾಲ ಗೋಲ್ಡ್ ನ ಖರೀದಿ ಮಾಡಬೇಡಿ. ಏನ್ ಗೋಲ್ಡ್ ಇಲ್ದಿದ್ರೆ ಬದುಕಕ್ಕಾಗಲ್ವಾ? ಮುಂಚೆ ನಡೆಯಲ್ವಾ? ಅದಕ್ಕೋಸ್ಕರ ಜನಕ್ಕೆ ಅಡ್ವೈಸ್ ಮಾಡಿದ್ರು. ಆ $72 ಬಿಲಿಯನ್ ಅಥವಾ 6-7 ಲಕ್ಷ ಕೋಟಿ ರೂಪಾಯಿ ಉಳಿತು ಅಂತಂದ್ರೆ ನಮ್ಮ ದೇಶದಿಂದ ನಮ್ಮ ದುಡ್ಡು ವಿದೇಶಕ್ಕೆ ಹೊರಗಡೆ, ಯಾಕಂದ್ರೆ ಗೋಲ್ಡ್ ಏನ್ ನಮ್ಮ ಹತ್ರ ಸಿಗ್ತಾ ಇಲ್ಲ, ಹೊರಗಡೆ ಇಂಪೋರ್ಟ್ ಮಾಡ್ಕೊಳ್ಳೋದು, ಅಷ್ಟು ನಮಗೆ ವಿದೇಶಿ ವಿನಿಮಯ ಕೋತಾಗೋದು ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಎರಡನ್ನೂ ಸೇರಿಸಿದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮತ್ತು ಗೋಲ್ಡ್ ಇದೆ, ಇದ್ರದ್ದು ಇಂಪೋರ್ಟ್ ನಮಗೆ 180 ಇಂದ 200 ಬಿಲಿಯನ್ ಆಗ್ತಾ ಇದೆ. ಹಿಂಗೆ ನಮಗೆ 14-15 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ಹೋಗ್ತಾ ಇರೋದ್ರಿಂದ ಇದನ್ನ ನಾವು ಇದರಲ್ಲಿ ಪೆಟ್ರೋಲ್ ಡೀಸೆಲ್ ಏನು ಮಾಡಕ್ಕಾಗಲ್ಲ. ಇದರಲ್ಲಾರು ಉಳಿತಾಯ ಮಾಡಿದ್ರೆ ನಮ್ಮ ಟ್ರೇಡ್ ಡೆಫಿಸಿಟ್ ಏನಿದೆ ಅದು ಸುಮಾರು $300 ಬಿಲಿಯನ್ ಗಿಂತ ಜಾಸ್ತಿ ಇದೆ. ಹಾಗಾಗಿ ಇದರಲ್ಲಿ ಒಂದಷ್ಟು ನಮಗೆ ರಿಲೀಫ್ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ಅರ್ಥವ್ಯವಸ್ಥೆನ ಅರ್ಥ ಮಾಡಿಕೊಂಡು ಜನಕ್ಕೆ ಕಿವಿ ಮಾತನ್ನು ಹೇಳಿದ್ದಾರೆ. ಜನನು ಕೂಡ ಅದಕ್ಕೆ ತಲೆ ದೂಗ್ತಾ ಇದ್ದಾರೆ. ಹೌದು, ಅವ್ರು ಹೇಳೋರ ಮಾತಲ್ಲಿ ನಿಜ ಇದೆ ಅಂತ. ಮನಿ ಡಿಪ್ರಿಶಿಯೇಟ್ ಆಗ್ತಾ ಇರೋದಕ್ಕೆ ಮೈನ್ ಕಾರಣನೂ ಕೂಡ ಈ ತರ ನಮ್ಮಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಗಿಂತ ಇಂಪೋರ್ಟ್ ಜಾಸ್ತಿ ಆಗ್ತಿದೆ. ಇಂಪೋರ್ಟ್ ಮೈನ್ಲಿ ಅನಗತ್ಯವಾದಂತ ಗೋಲ್ಡ್ ಅಲ್ಲಿ ನಮಗೆ ಜಾಸ್ತಿ ಆಗ್ತಾ ಇದೆ. ಗೋಲ್ಡ್ ನ ನಾವೊಂಥರ ಅದೇನೋ ಒಂಥರ ಆಸ್ತಿ ತರ, ಆಸ್ತಿಗಿಂತ ಹೆಚ್ಚಾಗಿ ನಾವು ನೋಡೋದ್ರಿಂದ ನಮ್ಮ ಮನಸ್ಥಿತಿಯಿಂದಾಗಿಯೇ ನಮ್ಗೆ ಈ ತರ ಆಗ್ತಾ ಇದೆ ಅಂತ ಹೇಳಿ ಒಂದು ಕಿವಿ ಮಾತು ಹೇಳಿದ್ರೆ. ಅದೇನು ಶಾಶ್ವತ ಖರೀದಿ ಮಾಡಬೇಡಿ ಅಂತ ಹೇಳಿಲ್ಲ, 1 ವರ್ಷದವರೆಗೂ ಅಂತ ಹೇಳಿದ್ದಾರೆ. ಇದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತಿದಿರಲ್ಲ ಸರ್. ಆಮೇಲೆ ಜಗತ್ತಿನ ಯಾವುದೇ ದೇಶವನ್ನು ತೊಗೊಳ್ಳಿ, ಅಮೆರಿಕದಲ್ಲಿ ಗ್ಯಾಲನ್ ಪ್ರೈಸ್ ಎಷ್ಟು ಜಾಸ್ತಿ ಆಯ್ತು, ಎಷ್ಟಿತ್ತು, ಡಬಲ್ ಗಿಂತ ಜಾಸ್ತಿ ಆಗೋಯ್ತು. ಪೆಟ್ರೋಲ್ ಡೀಸೆಲ್ ಎಲ್ಲಾ ದೇಶಗಳಲ್ಲೂ ಕೂಡ ಇರಾನ್ ವಾರ ಆದ ಕೂಡಲೇ ಜಾಸ್ತಿ ಮಾಡಿರೋ. ಇವತ್ತು ನೀವು ಪ್ರೀತಿಸುವಂತ ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ ಡೀಸೆಲ್ ಗೆ ಇಂಡಿಯನ್ ರೂಪಿ ಕನ್ವರ್ಟ್ ಮಾಡಿದ್ರೆ, ಯಾಕಂದ್ರೆ ಪಾಕಿಸ್ತಾನ ರೂಪಿನಲ್ಲಿ 415 ರೂಪಾಯಿಗಿಂತ ಜಾಸ್ತಿ ಇದೆ. ಅದನ್ನು ಇಂಡಿಯನ್ ರೂಪಿ ಕನ್ವರ್ಟ್ ಮಾಡಿದ್ರು ಕೂಡ 150 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಈಗ 4-5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜಗತ್ತೇ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದೆ. ಇದೇ ಭಾರತದಲ್ಲಿ ಮಾತ್ರ ಮೋದಿ ಅವರು ಮಾತ್ರ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ನಿಮಗೆ ಅಷ್ಟೊಂದು ಕನ್ಸರ್ನ್ ಇದೆಯಲ್ಲ ಸರ್. ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಎಲ್ಲ ಕಮ್ಮಿ ಮಾಡಿ ಸರ್. ಸ್ಟೇಟ್ ಸೆಸ್ ಆಗ್ತಿರಲ್ಲ ಅದನ್ನ ಕಮ್ಮಿ ಮಾಡಿ. ಇಲ್ಲಿ ನೀವು ಕಮ್ಮಿ ಮಾಡಬಹುದಲ್ಲ. GST ಅಂತೂ ಸ್ಟೇಟ್ GST, ಸೆಂಟ್ರಲ್ GST, ಅದರಲ್ಲಿ ರಾಜ್ಯಕ್ಕೆ ಬರುವಂತ ಆದಾಯ ಬರ್ತಾನೆ ಇದೆಯಲ್ವಾ. ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಇವನ್ನೆಲ್ಲ ಕಮ್ಮಿ ಮಾಡಿ ನೋಡೋಣ. ಸೇಲ್ಸ್ ಟ್ಯಾಕ್ಸ್ ಗಳನ್ನ ಕಮ್ಮಿ ಮಾಡಿ. ನಿಮಗೆ ಜನರ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇತ್ತು ಅಂದ್ರೆ ಈ ಕೆಲಸ ಮಾಡಿ ಸರ್. ಬಿಟ್ಟು ಮೋದಿ ಅವರಿಗೆ ಅರ್ಥವ್ಯವಸ್ಥೆ ಪಾಠವನ್ನು ಹೇಳ್ಕೊಡಕ್ ಹೋಗ್ಬೇಡಿ ಸರ್. ಅವರು ಗುಜರಾತ್ ಅನ್ನು 12 ವರ್ಷ ಆಡಳಿತ ಮಾಡಿ ಸೈ ಅನ್ಸ್ಕೊಂಡ್ ಬಂದಿದ್ದಾರೆ. ದೇಶದ ಪ್ರಧಾನಿಯಾಗಿ 12 ವರ್ಷ ಆಡಳಿತವನ್ನು ನಡೆಸಿ 3ನೇ ಸಾರಿಗೆ ಮತ್ತೆ ಜನ ಅವ್ರನ್ನ ತಗೊಂಡೋಗಿ ಅಲ್ಲಿ ಗದ್ದಿಗೆ ಮೇಲೆ ಕೂರಿಸಿದ್ದಾರೆ. ನೀವು ಆ ವ್ಯಕ್ತಿಗೆ ಅರ್ಥವ್ಯವಸ್ಥೆ ಪಾಠ ಹೇಳ್ಕೊಡಕ್ ಹೋಗ್ಬೇಡಿ ಸರ್. ನೀವು ಒಂದ್ಸರಿ ಮುಖ್ಯಮಂತ್ರಿ, 2ನೇ ಸಾರಿ ಮೈಸೂರಲ್ಲಿ ಸೀಟ ಉಳಿಸ್ಕೊಳಕ್ ಆಗಿರಲ್ಲ. ನೀವು ಬಂದು ಅರ್ಥವ್ಯವಸ್ಥೆ ಬಗ್ಗೆ ಹೇಳ್ತೀರಾ. ಯಾವ ಬೈ ಎಲೆಕ್ಷನ್ ಗೆದ್ದಾದ ಕೂಡಲೇ ಬಹಳ ದೊಡ್ಡದಾಗಿ ಟಮಟೆ ಹೊಡ್ಕೊಂಡ್ಬಿಡ್ತೀರಿ ನೀವು. ಇಲ್ಲಿ ಹಿಂದೆನು ಇಲ್ಲೇ ನಂಜನಗೂಡು, ಗುಂಡ್ಲುಪೇಟೆ ಇಲ್ಲೂ ಕೂಡ ಇದೇ ಸರಿ ಗೆದ್ದು ಬಿಗ್ತಾ ಇದ್ರಿ. ಅದಾದ ನೆಕ್ಸ್ಟ್ 2018 ಜನರಲ್ ಎಲೆಕ್ಷನ್ ಅಲ್ಲಿ ಏನಾಯ್ತು, ಚಾಮುಂಡೇಶ್ವರಿ 36,000 ಹೋಟೆಲ್ ಸೋಲ್ಸ್ ಕಳಿಸಿದ್ರು. ಅಲ್ಲೆಲ್ಲ ಬದಾಮಿ ಜನ 1,500 ಹೋಟೆಲ್ ನಿಮ್ಮನ್ನ ಸೇವ್ ಮಾಡಿದ್ರು. ಈ ಸರಿ ಮತ್ತೇನಾರು ನಿಂತಿದ್ರೆ ಅಲ್ಲೂ ನಿಮ್ಮನ್ನ ಅದೇ ಪಾಡ ಆಗ್ತಿತ್ತು. ಅದಕ್ಕೆ ವಾಪಸ್ ಓಡಕ್ ಬಂದಿದ್ರಿ. ಜನರ ಪಲ್ಸೆ ನಿಮಗೆ ಗೊತ್ತಿಲ್ಲ. ನೀವೇನ್ ಸರ್ ಅರ್ಥವ್ಯವಸ್ಥೆ ಬಗ್ಗೆ ಮೋದಿ ಅವರಿಗೆ ಪಾಠ ಹೇಳ್ಕೊಡ್ತೀರಿ? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.